ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಕುಡಿತಾ ಇದ್ದಾನೆ, ಇನ್ನೂ ಚೆನ್ನಾಗಿ ಕುಡಿಸಬೇಕು. ನಟ ದರ್ಶನ್ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಹಿಗ್ಗಾಮುಗ್ಗಾ ದಾಳಿಯನ್ನು ನಡೆಸಿದ್ದಾರೆ. ನನಗೆ ಜನ ಕನೆಕ್ಟ್ ಆಗ್ತಾರೆ, ಜೈ ಅಂತಾರೆ ಅಂತ ಕೊಲೆ ಮಾಡುವ ಹಂತಕ್ಕೆ ರೌಡಿಯಾಗೋದಾ? ತಾನು ಅಜಾನುಬಾಹು ಅಂತ ತೋರಿಸಿಕೊಳ್ಳೋಕೆ ಹೋಗಿದ್ದಾನೆ. ರೇಣುಕಾ ಸ್ವಾಮಿಯ ಕಾಲು ಎತ್ತು ಹಿಡಿದುಕೊಂಡು ಗೋಡೆಗೆ ಹೊಡೆಯೋದು ಎಂತಹ ವಿಕೃತಿ. ನಟ ದರ್ಶನ್ ಮತ್ತು ಗ್ಯಾಂಗ್ ಬೆಂಬಲಕ್ಕೆ ಮುಖ್ಯಮಂತ್ರಿಗಳು ಹೋಗದೆ ಇರೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಯಾವ ಮಂತ್ರಿಗಳು ಶಾಸಕರು ದರ್ಶನ್ ಪರ ನಿಲ್ಲಕೂಡದು. ಈ ಪ್ರಕರಣದಲ್ಲಿ ಪ್ರಭಾವಿಗಳು ತಲೆ ಹಾಕಬಾರದು. ಇಲ್ಲಿ ಪ್ರಭಾವಿ ಯಾರು ಅಂದ್ರೆ ಮೃತ ರೇಣುಕಾ ಸ್ವಾಮಿ ಕುಟುಂಬದವರೇ. ಅವರ ಮಾತನ್ನ ಕೇಳಬೇಕೇ ಹೊರತು ಯಾವ ಸಚಿವ ಶಾಸಕನ ಮಾತನ್ನ ಸಿಎಂ ಕೇಳಬಾರದು. ರೇಣುಕಾ ಸ್ವಾಮಿ ಪತ್ನಿ ಪಾಪ 5 ತಿಂಗಳ ಗರ್ಭಿಣಿಯಾಗಿದ್ದು ಆಕೆ ಹೇಳಿದಂತೆ ಸರ್ಕಾರ ಕೇಳಬೇಕೇ ಹೊರತು ಇನ್ಯಾರ ಮಾತನ್ನು ಕೇಳಬಾರದು. ದರ್ಶನ್ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಾಗತ ಮಾಡ್ತೀನಿ. ಯಾವ ಮಂತ್ರಿಗಳು ಶಾಸಕರು ಅವ್ರ ಪರವಾಗಿ ನಿಲ್ಕೂಡ್ದು. ಸರ್, ಪೊಲೀಸರಿಗೆ ಈಗಾಗಲೇ ಕೂಡ ಪ್ರಭಾವಿ ಸಚಿವರಿಂದ ಒತ್ತಡ ಇದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರು ಪ್ರಭಾವಿ? ಈ ಘಟನೆಯಲ್ಲಿ ಪ್ರಭಾವಿ ಯಾರು ಅಂತಂದ್ರೆ ಅಲ್ಲಿ ಸತ್ತೋಗಿದಾನಲ್ಲ ಅವ್ರ ಮನೆಯವರು ಪ್ರಭಾವಿ. ಅವ್ರ ಮಾತು ಕೇಳಬೇಕು. ಯಾವ ಸಚಿವರ ಮಾತು ಇಲ್ಲ, ಯಾವ ಮುಖ್ಯಮಂತ್ರಿಗಳ ಮಾತು ಇಲ್ಲ. ಗಂಡನ್ ಕಳ್ಕೊಂಡಿದ್ದಾಳಲ್ಲ ಎಮ್ಮ, ಅವಳೇ ಪ್ರಭಾವಿ. 5 ತಿಂಗಳು ಪ್ರೆಗ್ನೆಂಟ್ ಅವಳು ಪ್ರಭಾವಿ. ಇನ್ನು ಉಳಿದ ನಾವು ಯಾರು ಪ್ರಭಾವಿಗಳಲ್ಲ. ಅವಳು ಏನು ಹೇಳ್ತಾಳೆ ಹಂಗೆ ಕೇಳ್ಬೇಕು ಸರ್ಕಾರ. ಮತ್ತೆ ಕಾನೂನು ಏನು ಹೇಳುತ್ತೆ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಕುಡಿತಾ ಇದ್ದಾನೆ, ಇನ್ನೂ ಚೆನ್ನಾಗಿ ಕುಡಿಸಬೇಕು. ನಟ ದರ್ಶನ್ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಹಿಗ್ಗಾಮುಗ್ಗಾ ದಾಳಿಯನ್ನು ನಡೆಸಿದ್ದಾರೆ. ನನಗೆ ಜನ ಕನೆಕ್ಟ್ ಆಗ್ತಾರೆ, ಜೈ ಅಂತಾರೆ ಅಂತ ಕೊಲೆ ಮಾಡುವ ಹಂತಕ್ಕೆ ರೌಡಿಯಾಗೋದಾ? ತಾನು ಅಜಾನುಬಾಹು ಅಂತ ತೋರಿಸಿಕೊಳ್ಳೋಕೆ ಹೋಗಿದ್ದಾನೆ. ರೇಣುಕಾ ಸ್ವಾಮಿಯ ಕಾಲು ಎತ್ತು ಹಿಡಿದುಕೊಂಡು ಗೋಡೆಗೆ ಹೊಡೆಯೋದು ಎಂತಹ ವಿಕೃತಿ. ನಟ ದರ್ಶನ್ ಮತ್ತು ಗ್ಯಾಂಗ್ ಬೆಂಬಲಕ್ಕೆ ಮುಖ್ಯಮಂತ್ರಿಗಳು ಹೋಗದೆ ಇರೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಯಾವ ಮಂತ್ರಿಗಳು ಶಾಸಕರು ದರ್ಶನ್ ಪರ ನಿಲ್ಲಕೂಡದು. ಈ ಪ್ರಕರಣದಲ್ಲಿ ಪ್ರಭಾವಿಗಳು ತಲೆ ಹಾಕಬಾರದು. ಇಲ್ಲಿ ಪ್ರಭಾವಿ ಯಾರು ಅಂದ್ರೆ ಮೃತ ರೇಣುಕಾ ಸ್ವಾಮಿ ಕುಟುಂಬದವರೇ. ಅವರ ಮಾತನ್ನ ಕೇಳಬೇಕೇ ಹೊರತು ಯಾವ ಸಚಿವ ಶಾಸಕನ ಮಾತನ್ನ ಸಿಎಂ ಕೇಳಬಾರದು. ರೇಣುಕಾ ಸ್ವಾಮಿ ಪತ್ನಿ ಪಾಪ 5 ತಿಂಗಳ ಗರ್ಭಿಣಿಯಾಗಿದ್ದು ಆಕೆ ಹೇಳಿದಂತೆ ಸರ್ಕಾರ ಕೇಳಬೇಕೇ ಹೊರತು ಇನ್ಯಾರ ಮಾತನ್ನು ಕೇಳಬಾರದು. ದರ್ಶನ್ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಾಗತ ಮಾಡ್ತೀನಿ. ಯಾವ ಮಂತ್ರಿಗಳು ಶಾಸಕರು ಅವ್ರ ಪರವಾಗಿ ನಿಲ್ಕೂಡ್ದು. ಸರ್, ಪೊಲೀಸರಿಗೆ ಈಗಾಗಲೇ ಕೂಡ ಪ್ರಭಾವಿ ಸಚಿವರಿಂದ ಒತ್ತಡ ಇದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರು ಪ್ರಭಾವಿ? ಈ ಘಟನೆಯಲ್ಲಿ ಪ್ರಭಾವಿ ಯಾರು ಅಂತಂದ್ರೆ ಅಲ್ಲಿ ಸತ್ತೋಗಿದಾನಲ್ಲ ಅವ್ರ ಮನೆಯವರು ಪ್ರಭಾವಿ. ಅವ್ರ ಮಾತು ಕೇಳಬೇಕು. ಯಾವ ಸಚಿವರ ಮಾತು ಇಲ್ಲ, ಯಾವ ಮುಖ್ಯಮಂತ್ರಿಗಳ ಮಾತು ಇಲ್ಲ. ಗಂಡನ್ ಕಳ್ಕೊಂಡಿದ್ದಾಳಲ್ಲ ಎಮ್ಮ, ಅವಳೇ ಪ್ರಭಾವಿ. 5 ತಿಂಗಳು ಪ್ರೆಗ್ನೆಂಟ್ ಅವಳು ಪ್ರಭಾವಿ. ಇನ್ನು ಉಳಿದ ನಾವು ಯಾರು ಪ್ರಭಾವಿಗಳಲ್ಲ. ಅವಳು ಏನು ಹೇಳ್ತಾಳೆ ಹಂಗೆ ಕೇಳ್ಬೇಕು ಸರ್ಕಾರ. ಮತ್ತೆ ಕಾನೂನು ಏನು ಹೇಳುತ್ತೆ ಹಾಗೆ ಮಾಡಬೇಕು. ಥ್ಯಾಂಕ್ ಯು.